ಎಲ್ಲರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಕ್ಯಾನನ್ ಇಮೇಜ್ ಕ್ಲಾಸ್ LBP226DW ಇದರ UFR ಡ್ರೈವ್ ಇನ್ಸ್ಟಾಲ್ ಮಾಡಿದ್ದು ನೋಡಿದ್ವಿ. ಇವತ್ತು ನಾವು PS ಸ್ಕ್ರಿಪ್ಟ್ ಅಂದರೆ ಪೋಸ್ಟ್ ಸ್ಕ್ರಿಪ್ಟ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. ಮೊದಲನೇದಾಗಿ ನೀವು ಗೂಗಲ್ ಕ್ರೋಮಲ್ಲಿ ಕ್ಯಾನನ್ ಡ್ರೈವರ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಡ್ರೈವರ್ಸ್ ಸಾಫ್ಟ್ವೇರ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಸರ್ಚ್ ಬೈ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಪ್ರಾಡಕ್ಟ್ ನೇಮ್ ಅಂದರೆ ನಿಮ್ಮ ಪ್ರಿಂಟರ್ ನೇಮ್ ಅದರ ಮಾಡೆಲ್ ನೇಮನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಮಾಡೆಲ್ ನೇಮ್ ಯಾವುದು, ಕ್ಯಾನನ್ ಇಮೇಜ್ ಕ್ಲಾಸ್ LBP226DW ಅಂತ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಟೈಪ್ ಮಾಡಿದ ನಂತರ ನಿಮಗೆ ಆಟೋ ಡಿಟೆಕ್ಟ್ ಆಗುತ್ತೆ. ಅಲ್ಲಿ ಸರ್ಚ್ ಕೊಟ್ಟರೆ ನೀವು ಮತ್ತು ನಿಮ್ಮ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಿ ಆಟೋ ಡಿಟೆಕ್ಟ್ ಆಗ್ತದೆ. ಆದರೆ ಅದು ನಿಮ್ಮದು ಆಟೋ ಡಿಟೆಕ್ಟ್ ನೀವು ಚೆಕ್ ಮಾಡಬೇಕು, ಆಪ್ರೇಟಿಂಗ್ ಸಿಸ್ಟಮ್ ಅದೇ ಅಲ್ಲ ಚೇಂಜ್ ಉಂಟಾ ಅಂತ. ಅಲ್ಲಿ ನೋಡಿ, ಇದು ವಿಂಡೋಸ್ 7 ಡಿಟೆಕ್ಟ್ ಆಯಿತು, ಆದರೆ ಇದು ವಿಂಡೋಸ್ 10 Pro. ನಾವಿಲ್ಲಿ ವಿಂಡೋಸ್ 10 Pro ಅನ್ನು ಸೆಲೆಕ್ಟ್ ಮಾಡಬೇಕು, 1064 ಬಿಟ್ಟನ್ನು ಸೆಲೆಕ್ಟ್ ಮಾಡಬೇಕು. ನಿಮಗೆ ಈಗ ಬೇಕಾಗಿರೋದು PS3 ಸ್ಕ್ರಿಪ್ಟ್. ನೀವು ಇಲ್ಲಿ PS3 ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಸೆಲೆಕ್ಟ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಡೌನ್ಲೋಡನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಡೌನ್ಲೋಡ್ಸಲ್ಲಿ ಡೌನ್ಲೋಡ್ ಆಯಿತು ಫೈಲ್. ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡಿ ನಂತರ ನಿಮಗೆ ಇಲ್ಲಿ ಯೆಲ್ಲೋ ಕಲರ್ ಫೋಲ್ಡರ್ ಕಾಣ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸೆಟಪ್ ಫೈಲ್ ಒಂದು ಕಾಣ್ತದೆ. ಅದನ್ನು ಎಸ್ ಕೊಟ್ಟು ನೀವು ನೆಕ್ಸ್ಟ್ ಕೊಟ್ಟರೆ, ನೀವು ಇಲ್ಲಿ ಎಸ್ ಕೊಟ್ಟು ನೆಕ್ಸ್ಟ್ USB ಕನೆಕ್ಷನ್ ಸೆಲೆಕ್ಟ್ ಮಾಡಿ ಎಸ್ ಕೊಟ್ಟರೆ ಇಲ್ಲಿ ನೆಕ್ಸ್ಟ್ ನಿಮಗೆ ಡ್ರೈವರ್ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇರ್ತದೆ. ಡ್ರೈವರ್ ಇಲ್ಲಿ ಇನ್ಸ್ಟಾಲ್ ಆಗುವಾಗ ನಾವಿಲ್ಲಿ ಕಂಟ್ರೋಲ್ ಪ್ಯಾನಲಲ್ಲಿ ಪ್ರಿಂಟರ್ ಆಲ್ರೆಡಿ ಇನ್ಸ್ಟಾಲ್ ಆಗಿರ್ತದೆ, ನಮಗೆ UFR ಡ್ರೈವರ್ ಇನ್ಸ್ಟಾಲ್ ಆಗಿರ್ತದಲ್ಲ, ಅಲ್ಲಿ ನೀವು ಪ್ರಿಂಟರಲ್ಲಿ ಪ್ರಾಪರ್ಟೀಸಿಗೆ ಹೋಗಿ ಅಲ್ಲಿ ನೀವು ಅಡ್ವಾನ್ಸನ್ನು ಸೆಲೆಕ್ಟ್ ಮಾಡಬೇಕು. ಅಡ್ವಾನ್ಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಡ್ರೈವರ್ ನೇಮ್ ಕಾಣ್ತದೆ. ಅಲ್ಲಿ ಡ್ರೈವರ್ ನೇಮ್ ನೀವು ಇಲ್ಲಿ ನೋಡಿ, ಈ ಕಡೆ ಪ್ರಿಂಟರ್ ನೇಮ್, ಡ್ರೈವರ್ ನೇಮಲ್ಲಿ ಇನ್ಸ್ಟಾಲ್ ಆದ ಡ್ರೈವರ್ ಯಾವುದುಂಟು. ಈಗ ಇಮೇಜ್ ಕ್ಲಾಸ್ PS3 ಸ್ಕ್ರಿಪ್ಟ್ ಇದ್ದರೆ ಪೋಸ್ಟ್ ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಿ. ಇದು ಇನ್ಸ್ಟಾಲ್ ಆಯಿತು, ಡ್ರೈವರ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಯಿತು, ಅಲ್ಲಿ ಸೆಲೆಕ್ಟ್ ಮಾಡಿದರೆ ಆಯಿತು. ಸಕ್ಸಸ್ಫುಲಿ ಇನ್ಸ್ಟಾಲ್ ಆದ ನಂತರ ನಮ್ಮ ಸಿಸ್ಟಮ್ ರೀಸ್ಟಾರ್ಟಿಗೆ ಬರ್ತದೆ. ರೀಸ್ಟಾರ್ಟ್ ಆದ ನಂತರ ನಿಮಗೆ ಡ್ರೈವರ್ ಅಪ್ಡೇಟ್ ಆಗ್ತದೆ. ಪೋಸ್ಟ್ ಸ್ಕ್ರಿಪ್ಟ್ ನಿಮಗೆ ನಾರ್ಮಲ್ ಆಗಿ ಈ ಸ್ಟ್ಯಾಂಪ್ ಪ್ರಿಂಟಿಗೆಲ್ಲ ಬೇಕು, ಮತ್ತು ಆನ್ಲೈನ್ ಕೆಲವು ಪ್ರಿಂಟಿಗೆಲ್ಲ ಪೋಸ್ಟ್ ಸ್ಕ್ರಿಪ್ಟ್ ಬೇಕಾಗ್ತದೆ. ಗೌರ್ಮೆಂಟ್ ರಿಲೇಟೆಡ್ ಯಾವುದಾದ್ರೂ ಸೈಟಿಂದ ಪ್ರಿಂಟ್ ಮಾಡಬೇಕು. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಎಲ್ಲರಿಗೂ ಕೃತಜ್ಞತೆಗಳು. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಂದನೆಗಳು.